ಹೋಗೋ ನಂತರ ಒಪ್ಪಂದು ಅಂತಾರ ಇವಾಗ ನಮ್ಗೆ ನೀನ್ ದುಡ್ಡ ಮಗ ಹೇಳ್ತಾರಲ್ಲ ಅಬ್ಬ ಎಲ್ಲ ಅದಕ್ಕೆ ಕೇಳ್ತಾರೆ ಇಲ್ಲ ಅಪ್ಪಂದು ಯಾರಿಲ್ಲ ಹಂಗ ನೋಡ್ಬೋದಂತ ಹಿಂಗ ನೋಡ್ಬೋದಂತ ಈಗ ಬಂದೆ ಪೂಜೆ ಮಾಡ್ತಾಳೆ ನಿಂತ್ಕೊಳ್ರಿ ಇಲ್ಲೆಲ್ಲ ಇಲ್ಲಿಗೆ ಬಾ ಹೇ ಹಾಯ್ ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ಒಂದು ಯುಗಾದಿ ಹಬ್ಬದ ಒಂದು ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ನಾನು ಯಾವಾಗಲೂ ಊರಿಗೋಗಿ ಹಬ್ಬನ ಸೆಲೆಬ್ರೇಟ್ ಮಾಡಿರೋದ್ರಿಂದ ಸೊ ನಾನಿರೋವಂಥ ಮನೆ ಬ್ಯಾಂಗ್ಳೂರಲ್ಲಿ ರೆಂಟ್ ಮನೆ ಆಗಿರೋದ್ರಿಂದ ಸೊ ಅದಕ್ಕೂ ಕೂಡ ಪೂಜೆ ಮಾಡಿ ಹೊರಡೋಣ ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡ್ ಹತ್ರ ಮಾವಿನ ಎಲೆ ಮತ್ತು ಬೇವಿನ ಸೊಪ್ಪು ಎಲ್ಲ ಕೂಡ ತರಿಸಿದ್ದೆ. ಸೊ ಈ ಒಂದು ಮಾವಿನ ಎಲೆ ಬೇವಿನ ಸೊಪ್ಪು ಯಾಕೆ ಕಟ್ತಾರೆ ಅಂತ ನಿಮಗೇನಾದರೂ ಗೊತ್ತಾ? ಸೊ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನನಗೆ ಗೊತ್ತಿರೋದು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಯೂಶಲಿ ಈ ಒಂದು ಬೇಸಿಗೆಗಾಲ ಆಗಿರೋದ್ರಿಂದ ಆ ಒಂದು ಹಸಿರು ತೋರಣಗಳು ನಮ್ಮ ಒಂದು ಏರ್ನ ಪ್ಯೂರಿಫೈ ಮಾಡ್ತವೆ, ತಂಪಾದ ಗಾಳಿ ಬೀಸುತ್ತೆ ಅಂತ ಹೇಳಿಬಿಟ್ಟು ಹಿಂದಿನ ಜನ ಈ ಒಂದು ಹಬ್ಬ ಹರಿದಿನಗಳಲ್ಲಿ ತುಂಬ ಜನ ಸೇರಿರ್ತಾರೆ. ಅದಕ್ಕೋಸ್ಕರ ಹಸಿರು ತೋರಣವನ್ನು ಕಟ್ತಾರೆ. ಹಾಗೆ ಬೇವಿನ ಸೊಪ್ಪು ಕಟ್ಟುವಂಥದ್ದು ಯಾವುದೇ ಒಂದು ಕೆಟ್ಟ ಶಕ್ತಿ ಬರಬಾರ್ದು, ಹಾಗೆ ಏನಾದರೂ ರೋಗ ಆ ಥರ ಏನಾದರೂ ಇದ್ದರೆ ಹೋಗಲಿ ಅಂತ ಹೇಳಿಬಿಟ್ಟು ನಾವೆಲ್ಲ ಅಮ್ಮ ಬಂದರೂ ಕೂಡ ಆ ಒಂದು ಬೇವಿನ ಎಲೆನ ಕಟ್ತೀವಿ ಬಾಗಿಲಿಗೆ. ಹಾಗೆ ಮನೆಯಲ್ಲೆಲ್ಲ ಶುದ್ಧ ಮಾಡೋಕ್ಕೆ ಇಟ್ಕೋತೀವಿ, ಜಸ್ಟ್ ಟು ಮೇಕ್ ಶ್ಯೂರ್ ಈ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಅದರಲ್ಲಿ ಇರೋದ್ರಿಂದ ಸೊ ಅದನ್ನು ಹಲ್ಲುಜ್ಜಕ್ಕೂ ಕೂಡ ನಾವು ಉಪಯೋಗಿಸ್ಕೋತೀವಿ. ಆ್ಯಂಡ್ ಈ ಒಂದು ಬಾಗಿಲಿಗೆ ಕಟ್ಟೋದು ತುಂಬಾ ಪಾಸಿಟಿವ್ ಎನರ್ಜಿ ಹಬ್ಬಗಳಲ್ಲಿ ಎಸ್ಪೆಷಲಿ ಇರಲಿ ಎಲ್ಲರೂ ಸೇರಿದಾಗ ಅಂತ ಹೇಳಿಬಿಟ್ಟು ಸೊ ಈ ಒಂದು ತೋರಣಗಳನ್ನ ನಾವು ದೇವ್ರ ಮನೆ ಬಾಗಿಲಿಗೆ ಹಾಗೆ ಮೇಯ್ನ್ ಡೋರಿಗೆ ಎರಡಕ್ಕೂ ಕೂಡ ಕಟ್ಕೋಬೇಕಾಗುತ್ತೆ. ಆ್ಯಂಡ್ ಈ ಒಂದು ಪದ್ಧತಿ ಯೂಶಲಿ ನಮ್ಮ ಒಂದು ಹಿರಿಯರು ಎಲ್ಲರೂ ಕೂಡ ಮಾಡ್ಕೊಂಬಂದಿರೋದ್ರಿಂದ ನಾವು ಕೂಡ ಅದನ್ನೇ ಪಾಲಿಸಿದ್ರೆ ನಮಗೂ ಕೂಡ ಒಳ್ಳೆಯ ಒಂದು ಆಯುಷು ಆರೋಗ್ಯ ಎಲ್ಲ ಕೂಡ ವೃದ್ಧಿ ಮಾಡುತ್ತಾರೆ ದೇವರು ಅಂತ ಹೇಳಿ ಒಂದು ನಂಬಿಕೆ. ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಯಾವುದೇ ರೀತಿಯ ಕಳಶ ತೆಗಿಯಲ್ಲ. ಸ್ವಲ್ಪ ಮಾವಿನೆಲ್ಲ ಜಾಸ್ತಿ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಕಲಶಕ್ಕೆ ಇಟ್ಟಿದ್ದೆ. ಆ್ಯಂಡ್ ನನ್ನ ಮಗಳು ಮಲಗಿದ್ಲು. ಸೊ ಅವರಪ್ಪ ಆಲ್ರೆಡಿ ಬಂದಿದ್ದರು. ತುಂಬ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಊರಿಗೆ ಹೊರಡೋಕ್ಕೆ. ಸೊ ಅವಳು ಹಂಗೆ ಮಲ್ಕೊಳ್ಳಿ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ನಾವು ಆಟ ಆಡಿಸ್ತಾ ಇದ್ವಿ ಚಿಕ್ಕ ಪಾಪುನ. ಸರಿ ಅಂದ್ಬಿಟ್ಟು ಊರಿಗೆ ಹೋಗಿದ್ದಾಗೆಲ್ಲ ನಾವು ಎಷ್ಟು ಬೇಕೋ ಅಷ್ಟು ರೇಷನ್ನ ನಾವು ಇಲ್ಲಿಂದನೇ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ, ಬಿಕಾಸ್ ಅಲ್ಲಿ ಯಾರೂ ಇರಲ್ಲ. ಅದಕ್ಕೋಸ್ಕರ ವಿಶಾಲ್ ಮಾರ್ಟ್ಗೆ ಬಂದ್ವಿ. ಒಂದಷ್ಟು ಲಿಸ್ಟ್ ಕೊಟ್ಟಿದ್ರು ನಮ್ಮ ಅಜ್ಜಿ. ಅದರಲ್ಲಿ ಕೆಲವು ಐಟಮ್ಸ್ನ ಮಾತ್ರ ತೊಗೊಳಕ್ಕಾಯಿತು, ಬಿಕಾಸ್ ಇಲ್ಲೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಗೆ ಇಲ್ಲೆಲ್ಲ ಜಸ್ಟ್ 1/4 kg ಹಂಗಂಗಿತ್ತು. ಏಲಕ್ಕಿ ಎಲ್ಲ ಅಷ್ಟೊಂದೆಲ್ಲ ನಮಗೆ ಯೂಸ್ಫುಲ್ ಇಲ್ಲ. ಸೊ ಯಾವ್ದು ಸಿಗುತ್ತೋ ಹೆಸರು ಬೇಳೆ, ಹೆಸರು ಕಾಳು, ಅಕ್ಕಿ ಮತ್ತು ಇನ್ನಿತರ ಐಟಮ್ಸ್ನೆಲ್ಲ ತೊಗೊಂಡು ಅಲ್ಲಿಂದ ಹೊರಡೋಷ್ಟರಲ್ಲೇ 3:30 ಆಗೋಯಿತು. ಆ್ಯಂಡ್ ವಿಶಾಲ್ ಮಾರ್ಟಲ್ಲಿ ಈ ಒಂದು ಬ್ರ್ಯಾಂಡ್ ನಿಂಜಾ ಅಂತ ಹೇಳಿಬಿಟ್ಟು ಪಾತ್ರೆ ತೊಳೆಯೋದು ಫಿನೈಲ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ, ಒಂದ್ಸಲಿ ಟ್ರೈ ಮಾಡಿ. ಆ್ಯಂಡ್ ಹೀಗೆ ಒಂದು ಸ್ನ್ಯಾಪ್ ತೊಗೊಂಡ್ವಿ ಫ್ಯಾಮಿಲಿ ಪೂರ್ತಿ. ಸೊ ನನಗಂತೂ ಈ ಒಂದು ವ್ಲಾಗ್ ಮಾಡೋದು ಹೇಗೆ ಹೋಗ್ಬಿಟ್ಟಿದೆ ಅಂದರೆ ಒಂದು ಡೈಲಿ ಲೈಫಲ್ಲಿ ಡೈಲಿ ರೋಟೀನ್ ಆಗಿ ಹೋಗ್ಬಿಟ್ಟಿದೆ. ಬೀಯಿಂಗ್ ಅ ವ್ಲಾಗರ್ ಅದೇ ಕೆಲಸ ಅಲ್ವಾ. ಸೊ ಇದಾದ ನಂತರ ನಾವೆಲ್ಲ ಹೊರಟ್ವಿ. ಸೊ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು. ನಾವಿದ್ದಿದ್ದು ನಾಗರಬಾವಿಲಿ. ಆ್ಯಂಡ್ ದಾಬಸ್ಪೇಟೆಗೆ ಹೋಗೋಷ್ಟರಲ್ಲೇ 1 hour ಆಯಿತು. ನಮ್ಮ ಮನೆ ಓನರ್ ಆಂಟಿ ಸೊ ನಮಗೆ ಸ್ವಲ್ಪ ಹಲಸಿನ ಹಣ್ಣು ಕೊಟ್ಟಿದ್ರು, ಹಂಗೆ ತಿನ್ಕೊಂಡು ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಎಲ್ಲರೂ ಕೂಡ ಊರಿಗೆ ಹೊರಟ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಏನಂತೀರ ನೀವು ಯಾವ್ಯಾವ ಊರಲ್ಲಿದೆ, ನಿಮ್ಮ ಕಡೆ ಬಿಸಿಲು ಹೇಗಿದೆ ಅಂತ ಕೂಡ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಕಡೆ ಎಲ್ಲ ಹೇಗೆ ಯುಗಾದಿ ಹಬ್ಬ ಆಚರಿಸ್ತೀರಾ ಅಂತ ಹೇಳಿ. ಇದು ಯುಗಾದಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಊರಿಗೆ ಬಂದ್ವಿ. ಆಲ್ರೆಡಿ ನಮ್ಮಮ್ಮ ನನ್ನ ತಮ್ಮ ಎಲ್ಲ ಬಂದುಬಿಟ್ಟಿದ್ರು. ನನ್ನ ಪಾಪು ಎಲ್ಲರನ್ನೂ ನೋಡಿ ಸಿಕ್ಕಾಪಟ್ಟೆ ಅಳ್ತಾಯಿದ್ಲು, ಬಿಕಾಸ್ ಆಫ್ಟರ್ ಸೋ ಮೆನಿ ಡೇಸ್ ಅವಳು ಎಲ್ಲರ ಮುಖನ ನೋಡಿ ಅವಳು ಮುಖ ಫುಲ್ ರೆಡ್ಗೆ ಹೋಗಿತ್ತು. ಆ್ಯಂಡ್ ಸೊ ಅದಕ್ಕೋಸ್ಕರ ಅವಳನ್ನ ಸಮಾಧಾನ ಮಾಡೋದೇ ಆಯಿತು ಒಂದಿನ ಪೂರ್ತಿ ಎಲ್ಲ. ಸೊ ಎಲ್ಲರೂ ಮೀಟ್ ಆಗಿರೋದ್ರಿಂದ ಒಬ್ಬರನ್ನ ಒಬ್ಬರು ಗ್ರೀಟ್ ಮಾಡಿಕೊಂಡು ಮಾತಾಡಿಸ್ಕೊಂಡು ಇದು ಮಾಡ್ತಾಯಿದ್ವಿ.
ಆ್ಯಂಡ್ ನಮ್ಮ ಕಡೆ ಯಾವುದಾದ್ರೂ ಮಕ್ಕಳು ಹೊರಗಡೆಯಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಆರತಿನ ಎತ್ತೆ ಒಳಗಡೆ ಕರೆಸ್ಕೊಳ್ಳೋದು. ಅದೇ ರೀತಿ ನಮ್ಮಮ್ಮ ಆರತಿ ಬೆಳಗಿ ನನ್ನ ಪಾಪುನ ಒಳಗಡೆ ಕರ್ಸ್ಕೊತಾಯಿದ್ರು. ಸೊ ನನ್ನ ಪಾಪು ನಮ್ಮಮ್ಮ ಆರತಿ ಬೆಳಗೋದು ನೋಡಿ ನಗ್ತಾ ಇದ್ಲು ಅವಾಗ. ಏನೋ ಮಾಡ್ತಾಯಿದ್ದಾರಲ್ಲ ಅಂತೇಳಿ ಅದು ನೋಡೋಕ್ಕೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಕೆಲವು ನನ್ನ ವೀಡಿಯೋಸ್ ಓಡಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ನನ್ನ ಮೆಮೊರೀಸ್ಗೆ ಮಾಡ್ಕೋತೀನಿ. ಈ ಥರ ಮೂಮೆಂಟ್ಸ್ ಎಲ್ಲ ಎಲ್ಲೂ ಸಿಗೋದಿಲ್ಲ ನನಗೆ. ಸೊ ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ಈ ಥರ ಒಂದು ಗೆಟ್ ಟುಗೆದರ್ ಮಾಡಿದಾಗ ಒಂದು ವೀಡಿಯೋಸ್ ಎಲ್ಲ ತೆಗೆದು ದಯವಿಟ್ಟು ನನ್ನ ವ್ಲಾಗ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಾಪು ತುಂಬ ದಿನ ಆದಮೇಲೆ ಎಲ್ಲರನ್ನೂ ನೋಡಿದ್ರಿದ್ಲು. ಸೊ ಅವಳಿಗೊಂಥರ ಗಾಬರಿ, ಒಂಥರ ಇರ್ಸು ಮುರ್ಸು ಆಗ್ತಾಯಿತ್ತು. ಆ್ಯಂಡ್ ನನ್ನ ದೊಡ್ಡ ಮಗಳು ನೋಡಿ ಫುಲ್ ಖುಷಿ, ನಮ್ಮಮ್ಮ ಸಿಕ್ಬಿಟ್ಟಿದ್ದಾರೆ ಜೊತೆಗೆ ಅವಳಿಗೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಫೇವ್ರೇಟ್ ಅವಳಿಗೆ. ಬಿಕಾಸ್ ನಮ್ಮಮ್ಮ ಬೈಯಲ್ಲ, ಹೊಡಿಯಲ್ಲ, ಅವಳು ಹೇಳಿದ್ದೆಲ್ಲ ಕೇಳ್ತಾರೆ, ಹೇಳಿದ್ದೆಲ್ಲ ಮಾಡಿಸ್ತಾರೆ ಅಂತ. ಸೊ ಇದಾದ ನಂತರ ನಮ್ಮಮ್ಮ ನನ್ನ ಪಾಪನ ಎತ್ಕೊಳಕ್ಕೆ ಹೋದಾಗ ಅವಳು ಯಾಕೋ ಸಿಕ್ಕಾಬಿಟ್ಟೆ ಹತ್ತಾಕ್ಬಿಟ್ಲು. ಎಲ್ಲರೂ ಶಿಫ್ಟ್ ಮಾಡ್ಕೊಂಡು ಎತ್ಕೊಂಡು ಒಂಥರ ಆಗೋಯ್ತು ಅವಳಿಗೆ. ಆ್ಯಂಡ್ ಇದಾದ ನಂತರ ನಾವು ಮನೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಗುಡಿಸಿ ಒರೆಸಿ ನೆಕ್ಸ್ಟ್ ಡೇಗೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಊಟ ಎಲ್ಲ ಆದಮೇಲೆ ಮನೆಯವರೆಲ್ಲ ಕೂತ್ಕೊಂಡು ಎಲ್ಲಡಿಕೆ ಹಾಕ್ಕೊಂಡು ಈ ಥರ ಕಾರ್ಡ್ಸ್ ಆಡ್ತಾಯಿದ್ವಿ. ಬಿಕಾಸ್ ನಮ್ಮ ಊರಲ್ಲಿ ಒಂದು ದೊಡ್ಡ ಜಗಳ ಆಗಿಬಿಟ್ಟಿತ್ತು ಪೊಲೀಸ್ ಅವ್ರಿಗೆ ಮತ್ತು ಈ ಥರ ಕಾರ್ಡ್ಸ್ ಆಡೋರಿಗೆ. ಅದಕ್ಕೋಸ್ಕರ ಆವತ್ತಿಂದ ನಮ್ಮ ಊರಲ್ಲಿ ಸುಮ್ಮನೆನೂ ಯಾರೂ ಕಾರ್ಡ್ಸ್ ಆಡಬಾರ್ದು ಅಂತ ಹೇಳ್ಬಿಟ್ಟು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಇನ್ ಕೇಸ್ ಕಾರ್ಡ್ಸ್ ಆಡಿದ್ರೂ ಕೂಡ ಯಾವುದೋ ಒಂದು ತೋಟದ ಮಧ್ಯ ಯಾವುದೋ ಒಂದು ಹಳ್ಳ ಪುಳ್ಳದಲ್ಲಿ ಹೋಗಿ ಆಡ್ತಾ ಇರ್ತಾರೆ. ಸೊ ಇದು ಹಬ್ಬದ ಹಿಂದಿನ ದಿನ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿಯೇ ಜಾಸ್ತಿ ಜನ ಇದ್ರಲ್ವ, ಅದಕ್ಕೆ ನಾವೇ ಆಡೋಣ ಅಂತ ಹೇಳ್ಬಿಟ್ಟು ಕಾರ್ಡ್ಸ್ ತರಿಸಿ ಆಡ್ತಾಯಿದ್ದಾರೆ. ಸೊ ನಾನು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೋತಿದ್ದೆ. ಆ್ಯಂಡ್ ಇದು ಸುಮ್ಮನೆ ಜಸ್ಟ್ ಕಾರ್ಡ್ಸ್ ಆಡ್ತಾ ಇರೋದು ಇವ್ರ ಫನ್ನಿಗೆ. ಬರೀ 10 ರೂಪಾಯಿ 20 ರೂಪಾಯಿ ಹಾಕ್ಕೊಂಡು ಅದರಲ್ಲಿ ಗೆದ್ದರು ಬರೋದು 100 ರೂಪಾಯಿ ಅಷ್ಟೇ. ಸುಮ್ಮನೆ ಟೈಮ್ ಪಾಸ್ ಆಗಲಿ ಅಂತ ಹೇಳ್ಬಿಟ್ಟು ಆಡ್ತಾಯಿದ್ರು. ತುಂಬ ಮಜಾ ಆಗಿತ್ತು. ನೋಡ್ತಾಯಿದ್ರೆ ನೀವೇ ಜಸ್ಟ್ 20 ರೂಪೀಸ್ ಇಟ್ಕೊಂಡು ಆಟ ಆಡ್ತಾಯಿದ್ರು. ಆ್ಯಂಡ್ ಈ ಥರ ಆಟಗಳನ್ನ ತಮಾಷೆಗೆ ಆಡಿದ್ರೆ ಓಕೆ, ಅದು ಫ್ಯಾಮಿಲಿ ಮೆಂಬರ್ಸಲ್ಲಿ ಆಡಿದ್ರೆ ಏನು ತೊಂದರೆ ಇಲ್ಲ. ಸೊ ತುಂಬ ದುಡ್ಡುಗಳನ್ನು ಕಳೆದ್ರೆ ಬೇಜಾರಾಗುತ್ತೆ. ಇದಿಷ್ಟೇ ಈ ಒಂದು ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್. ನಾವು ಊರಿಗೆ ಹೋಗಿದ್ದು. ಮತ್ತು ಇನ್ನಷ್ಟು ವೀಡಿಯೋ ನೀವೇನಾದರೂ ಯುಗಾದಿ ಹಬ್ಬದ ನೋಡಬೇಕು ಅಂತಂದರೆ ವೆಯ್ಟ್ ಮಾಡಿ, ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.